ಜನಗಳ ಯೂಸ್ ಮಾಡಿ ಬಿಟ್ಟಿರ್ತಕ್ಕಂಥ ಕಚಡ ನೀರನ್ನ ಯಾವುದೋ ವಿಶ್ವಾಸಸಂಸ್ಥೆನೇ ಮೆಚ್ಕೊಂಡ್ಬಿಟ್ಟದೆ ಅಂತ ಹೇಳ್ತೀಯಲ್ಲ. ನೀನು ಮಂತ್ರಿ ಆಗಿರೋಕ್ಕೆ ನಾನಾಲಾಯಕ್ಕೋ. ಒಂದು ಗ್ಲಾಸ್ ನೀರನ್ನ ಕುಡಿಬೇಕು, ಶುದ್ಧೀಕರಿಸಿದ ನೀರು, ಎಳ್ಳೆ ಅಂತ ಶುದ್ಧೀಕರಿಸಿದ ನೀರನ್ನ ಕುಡಿಬೇಕು ನೀನು ಅವಾಗ ನಿಜವಾಗ್ಲೂ ಕೂಡ ಮಂತ್ರಿ ಪಟ್ಟದಲ್ಲಿ ಉಳಿಯಕ್ಕೆ ಲಾಯಕ್ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಏನಾದ್ರೂ ಕೂಡ ಕದ್ದು ಮುಚ್ಚಿ ಕಾಮಗಾರಿ ಸ್ಟಾರ್ಟ್ ಮಾಡಿದ್ ಗೊತ್ತಾದ್ರೆ ನಾನು ಅವತ್ತು ಹೇಳಿದೀನಿ, ಇರ್ತಕ್ಕಂಥ JCP ಆಗ್ತಾ ಇರ್ತಕ್ಕಂಥ ಪೈಪ್ಲೈನು ಸಾವಿರ ಪಾಪ ಕಡಲ ಅಂಗಡಿ ಇರ್ತವೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ ಹಣ ಸಾಲ್ಟೇಜ್ ಬರ್ತದೆ, ಅರ್ಜೆಂಟ್ ಕೊಳ್ಳೆ ಹೊಡೀರಿ ಅಂತೇಳಿ 538 ಕೋಟಿ ದುಡ್ಡು ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಇದು ಈ ವಿಚಾರ ಶಾಸಕರ ಗಮನಕ್ಕೆ ಬಂದಿಲ್ವಾ? ಕೊಳಚೆಯಲ್ಲಿ ಇರ್ತಕ್ಕಂಥ ಕಾಸು, ಕೊಳಚೆಯಲ್ಲಿ ಇರ್ತಕ್ಕಂಥ ದುಡ್ಡು ಬೇರೆ ಯಾವುದ್ರೂ ಇಲ್ಲ. ಯಾಕೆಂದ್ರೆ ಎಲ್ಲ ಬಿಟ್ಟಿ ಭಾಗ್ಯ ಕೊಟ್ಟು ಕಾಂಗ್ರೆಸ್ ದಿವಾಳಿ ಆಗೋದೆ. ಕಸ ಎತ್ತೋರಿಲ್ಲ, ಕೊಳಚೆ ನೀರು ಯಾರು ಬಿಡಿಸ್ಕೊಳ್ಳೋರಿಲ್ಲ. ಆ ವಿಚಾರವಾಗಿ ದುಡ್ಡು ಹೊಡಿಬೇಕಲ್ಲ. ಅದ್ರಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಕೈವಾಡ ಐತೆ, ಸಂಬಂಧಪಟ್ಟ ಮಂತ್ರಿಗಳಿಗೂ ಕೂಡ ಕೈವಾಡ ಐತೆ. ನೋಡಿ, ಯಾವಾಗ ಶಾಸಕರು ಋಷಭಾವತಿ ನೀರು ಬೇಡ ಅಂದ್ರೂ ಕೂಡ ನಾನು ಅವತ್ತೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಮಾಹಿತಿ ಈ ತಾಲೂಕಿನ ಜನತೆಗೆ ಕೊಟ್ಟಿದ್ದೀನಿ. ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ ಹಣ ಸಾಲ್ಟೇಜ್ ಬರ್ತದೆ, ಅರ್ಜೆಂಟ್ ಕೊಳ್ಳೆ ಹೊಡೀರಿ ಅಂತೇಳಿ 538 ಕೋಟಿ ದುಡ್ಡು ಬಿಡುಗಡೆ ಮಾಡ್ತಾರೆ ಅಂತಂದರೆ ಇದು ಈ ವಿಚಾರ ಶಾಸಕರ ಗಮನಕ್ಕೆ ಬಂದಿಲ್ವಾ? ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಒಂದು ಕಡೆ ಇಡೀ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಭಾಗದಲ್ಲೂ ಕೂಡ ಋಷಭಾವತಿ ನೀರು ಬೇಡ ಅಂತ ದೊಡ್ಡ ಹೋರಾಟ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಹಣ ಬಿಡುಗಡೆ ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಈ ನಾಡಿನ ಜನ ಕೊಳಚೆಯಲ್ಲಿ ಇರ್ತಕ್ಕಂಥ ಕಾಸು, ಕೊಳಚೆಯಲ್ಲಿ ಇರ್ತಕ್ಕಂಥ ದುಡ್ಡು ಬೇರೆ ಯಾವುದ್ರೂ ಇಲ್ಲ. ಯಾಕೆಂದ್ರೆ ಎಲ್ಲ ಬಿಟ್ಟಿ ಭಾಗ್ಯ ಕೊಟ್ಟು ಕಾಂಗ್ರೆಸ್ ದಿವಾಳಿ ಆಗೋದೆ. ಕಸ ಎತ್ತೋರಿಲ್ಲ, ಕೊಳಚೆ ನೀರು ಯಾರು ಬಿಡಿಸ್ಕೊಳ್ಳೋರಿಲ್ಲ. ಆ ವಿಚಾರವಾಗಿ ದುಡ್ಡು ಹೊಡಿಬೇಕಲ್ಲ. ಅದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಕೈವಾಡ ಐತೆ, ಸಂಬಂಧಪಟ್ಟ ಮಂತ್ರಿಗಳದ್ದು ಕೂಡ ಕೈವಾಡ ಐತೆ. ಶಾಸಕರು ಒಂದು ಕಡೆ ಏನು ಹೇಳ್ತಾರಲ್ಲ, ಮಗನು ತಿಟ್ಟೋದು, ಇನ್ನೊಂದು ಕಡೆ ತೊಟ್ಲು ತೂಗೋದು ಕೆಲಸ ಆಗೋದು ಬೇಡ. ಆದಷ್ಟು ಬೇಗ ಸಭಾಪತಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಿಮ್ಮ ಹಣ ಯಾವುದೇ ಕಾರಣಕ್ಕೂ ಬೇಡ ಅಂತೇಳಿ ಲೆಟರ್ ರೈಟಿಂಗಲ್ಲಿ ಕೊಡಬೇಕು. ನೀವು ಲೆಟರ್ ರೈಟಿಂಗ್ ಮಾಡಿ ಕೊಡಬೇಕು. ಏನಂತ, ನೀವು ಬಿಡುಗಡೆ ಮಾಡಿರ್ತಕ್ಕಂಥ ಹಣ ದಯಮಾಡಿ ನಮಗೆ ಬೇಡ, ಯಾವುದೋ ಒಳ್ಳೆ ಕೆಲಸಕ್ಕೆ, ಒಳ್ಳೆ ಕಾಮಗಾರಿಗಳಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಕ್ಕೆ 2 ಕೋಟಿ ಬರ್ತದೆ, ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡ್ಲಿಕ್ಕೆ ಬೇಕಾದ್ರೆ ಕೊಟ್ಕೊಳ್ಳಿ ಅಂತ ನಮ್ಮ ಶಾಸಕರು ಲೆಟರ್ ಕೊಟ್ಬಿಟ್ರೆ, ನಮ್ಮ ಏನು ತಾಲೂಕು ಆಫೀಸ್ ಐತೆ, ತಾಲೂಕು ಆಫೀಸ್ ಮುಂದೆಗಡೆ ನಾನು ತಾಣೋ ದೊಡ್ಡದೊಂದು ದಾರ ಹಾಕಿ ಜೇಕಾರ ಕೂಸಂಥ ಕೆಲಸ ಖಂಡಿತ ಕೂಡ ಈಗಲೂ ಮಾಡ್ತೀನಿ. ಜನಗಳ ಯೂಸ್ ಮಾಡಿ ಬಿಟ್ಟಿರ್ತಕ್ಕಂಥ ಕಚಡ ನೀರನ್ನ ಯಾವುದೋ ವಿಶ್ವಾಸಸಂಸ್ಥೆನೇ ಮೆಚ್ಕೊಂಡ್ಬಿಟ್ಟದೆ ಅಂತ ಹೇಳ್ತೀಯಲ್ಲ. ನೀನು ಮಂತ್ರಿ ಆಗಿರೋಕ್ಕೆ ನಾನಾಲಾಯಕ್ಕೋ. ನಿನಗೆ ಮಾನ ಮರ್ಯಾದೆ ಇದ್ದರೆ ನೀ ಎಲ್ಲ ಒಂದು ಕಡೆ ಹೇಳ್ತೀರಿ, ನಾವು ಬಿಡಲ್ಲ, ಅದನ್ನ ಪರಿಶುದ್ಧ ಮಾಡ್ತೀವಿ, ಎಳ್ಳೆ ಅಂತಿದ್ದೆ ಒಳ್ಳೇದು ಅಂತ ಹೇಳ್ತಿರಲ್ಲ. ನಿಮ್ಮ ಮನೆಗಳು ಯಾವಾಗ ಹಾಳ ಹೋಗ್ತದೆ? ನೀವು ಬೇಕಾದ್ರೆ ಬೆಂಗಳೂರು ಸರೌಂಡಿಂಗ್ಸಲ್ಲಿ ಇರ್ತಕ್ಕಂಥವ್ರು ಕೆರೆ, ದೊಡ್ಡ ಕೆರೆ ಮಾಡಿ ದೊಡ್ಡದೊಂದು ಕಟ್ಟೆ ಮಾಡ್ಕೊಂಡು ಶುದ್ಧೀಕರಣ ಮಾಡ್ಕೊಂಡು ನೀವೆಲ್ಲ ಯೂಸ್ ಮಾಡ್ಕೊಳ್ರಿ. ನಮ್ಮ ಗ್ರಾಮಾಂತರಕ್ಕೆ ಬೇಡಪ್ಪ. ನೀನು ಒಂದೇ ಒಂದು ಗ್ಲಾಸ ನೀರು ಕುಡಿಬೇಕು, ಕೃಷ್ಣ ಬೈರೇಗೌಡ್ರೆ. ಒಂದು ಗ್ಲಾಸ ನೀರನ್ನ ಕುಡಿಬೇಕು, ಶುದ್ಧೀಕರಿಸಿದ ನೀರು, ಎಳ್ಳೆ ಅಂತ ಶುದ್ಧೀಕರಿಸಿದ ನೀರನ್ನ ಕುಡಿಬೇಕು ನೀನು ಅವಾಗ ನಿಜವಾಗ್ಲೂ ಕೂಡ ಮಂತ್ರಿ ಪಟ್ಟದಲ್ಲಿ ಉಳಿಯಕ್ಕೆ ಲಾಯಕ್ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಶಾಸಕರು ಏನೋ ಭಾಷಣ ಮಾಡಿದ್ರು, ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು ನಾನು ಅದಕ್ಕೋಸ್ಕರ ನಾವೆಲ್ಲ ಸಮಿತಿಯವ್ರು ಸುಮ್ಮನೆ ಇದ್ದೀವಿ, ನಾವ್ಯಾರೂ ಕೂಡ ಕೈ ಕಟ್ಟು ಕೂರ್ತಾ ಇಲ್ಲ. ಏನಾದರೂ ಕೂಡ ಕದ್ದು ಮುಚ್ಚಿ ಕಾಮಗಾರಿ ಸ್ಟಾರ್ಟ್ ಮಾಡಿದ್ ಗೊತ್ತಾದರೆ ನಾನು ಅವತ್ತು ಹೇಳಿದ್ದೀನಿ, ಇರ್ತಕ್ಕಂಥ JCP ಆಗ್ತಾ ಇರ್ತಕ್ಕಂಥ ಪೈಪ್ಲೈನು ಸಾವಿರ ಪಾಪ ಕಡಲ ಅಂಗಡಿ ಇರ್ತವೆ. ಯಾವುದೇ ಕಾರಣಕ್ಕೂ ಕೂಡ ಕಾಮಗಾರಿನ ಚಾಲನೆ ಮಾಡಬಾರ್ದು, ಕದ್ದು ಮುಚ್ಚಿ ಕೆಲಸ ಮಾಡೋಂಥ ಅವಕಾಶ ಮಾಡಿಕೊಡ್ಬಾರ್ದು. ನಮ್ಮ ಸಂಪೂರ್ಣವಾದ ಇರೋದೇ ಈ ನೀರು ನಿಚ್ಚೋರ ಯಾವೊಂದು ಧ್ವನಿ ಎತ್ತಾನೆ ಪದೇ ಹೇಳ್ತಾ ಇದ್ದೀನಿ, ಅವ್ರ ಮನೆ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ. ಆ ಕಾಲ ಇತಿಹಾಸಗಳೇ ಸೃಷ್ಟಿಯಾಗೋ ಯಾರ್ಯಾರು ಅಂತ ಹೆಸರು ಹೇಳೋದು ಬೇಡ. ನಮ್ಮ ತಾಲೂಕಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಕೂಡ ಇದನ್ನ ಯಾವುದೇ ಕಾರಣಕ್ಕೂ ಬೇಡ ಅಂತೇಳಿ ವಿರೋಧ ಮಾಡ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರು ಪ್ರತಿದಿನವೂ ಕೂಡ ಇದು ಸಂಬಂಧಪಟ್ಟಂಗೆ ಮಾಹಿತಿ ತಗೊಂತವ್ರೆ. ನಾನು ಮತ್ತು ಅಧ್ಯಕ್ಷರು, ನಮ್ಮ ಸಮಿತಿಯ ಸದಸ್ಯರುಗಳು ಎಲ್ಲರೂ ಕೂಡ 7ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಭಾಗವಹಿಸ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ಸೂಚನೆ ಮಾಡ್ತೀವಿ. ಅಲ್ಲಿ ನಾವು ಪಾದಯಾತ್ರೆಗೆ ಹಮ್ಮಿಕೊಂತೀವಿ. ನಮ್ಮ ತಾಲೂಕಲ್ಲಿ ಇಲ್ಲಿರ್ತಕ್ಕಂಥ ಹಾಲಿ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿರೋದ್ರಿಂದ ನಾವು ಇಲ್ಲಿವರೆಗೂ ಏನೂ ಕೂಡ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅದನ್ನು ಮೀರಿ ಏನಾದ್ರು ಕೂಡ ಶಾಸಕರು ಕಾಂಟ್ರಾಕ್ಟರ್ ಕುಮ್ಮಕ್ಕು ಕೊಟ್ಟು ಮಾಡಿಸ್ಲಿಕ್ಕೆ ಹೋದರೆ ಎಲ್ಲ JCP ಮತ್ತು ಆ ಪೈಪ್ಲೈನ್ ಎಲ್ಲ ಕೂಡ ಕಲ್ಸಕ್ರೆ ಅಂಗಡಿ ಇರ್ತವೆ. ಫ್ರೀ ಅಂತ ಘೋಷಣೆ ಮಾಡ್ತೀವಿ, ಯಾವಾಗ ಬೇಕಾದ್ರೂ ತಗೊಂಡೋಗ್ಬೋದು.